ಆತ್ಮೀಯ ವಿದ್ಯಾರ್ಥಿಗಳೇ, 2020-21ನೇ ಶೈಕ್ಷಣಿಕ ವರ್ಷದ 2ನೇ ಅವಧಿಯ ಅಂದರೆ 6ನೇ ಸೆಮಿಸ್ಟರ್ನ ಇತಿಹಾಸ ವಿಷಯದ ಪ್ರಥಮ ಪತ್ರಿಕೆ ಆಧುನಿಕ ಭಾರತದ ಇತಿಹಾಸ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಈ ಕಲ್ಪನೆಯಿಂದ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. 1885 ಈ ವರ್ಷವನ್ನು ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಚರಿತ್ರೆಯಲ್ಲಿ ಹೊಸ ಯುಗ ಅಂತೇಳಿ ಕರೆಯಲ್ಪಡ್ತಾರೆ. ಭಾರತೀಯ ನಾಯಕರ ಆಸೆಯಂತೆ ಅಖಿಲ ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಸಂಸ್ಥೆ ಹುಟ್ಟಿಕೊಂಡಿರುವಂಥ ಒಂದು ವರ್ಷ ಇದು. ಅದನ್ನೇ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥ ಒಂದು ಸಂಘಟನೆ ಅನ್ನೋದನ್ನು ರಚನೆ ಮಾಡಿಕೊಂಡಿರುವಂಥ ವರ್ಷ ಇದು. ಇಲ್ಲಿ ಯಾವ ಕಂದಾಯ ಇಲಾಖೆಯ ಒಬ್ಬ ಕಾರ್ಯದರ್ಶಿಯಾಗಿ, ಇಂಡಿಯನ್ ಸಿವಿಲ್ ಸರ್ವಿಸ್ ಒಬ್ಬ ಅಧಿಕಾರಿಯಾಗಿ, ಅದರಿಂದ ನಿವೃತ್ತಿಯನ್ನು ಹೊಂದಿರುವಂಥ A.O. ಹ್ಯೂಮನ್ ಅಂತ ಒಬ್ಬ ಅಧಿಕಾರಿ ಇಲ್ಲಿ ಈ ಒಂದು ಸಂಘಟನೆಯ ರೂವಾರಿಯಾಗಿರುವಂಥವನು. ಯಾವ ಭಾರತೀಯ ನಾಯಕರ ಒಂದು ಅಪೇಕ್ಷೆ ಇದೆ, ಬಯಕೆ ಇದೆ, ಅದನ್ನು ಅರಿಯಲ್ಪಟ್ಟಿರುವಂಥ A.O. ಹ್ಯೂಮನ್ ಅಂತ ಒಬ್ಬ ಅಧಿಕಾರಿ ಇಲ್ಲಿ ರಾಷ್ಟ್ರೀಯ ಸಂಘಟನೆಯನ್ನು ಮಾಡಲು ಮುಂದಾಗಿರುವಂಥ ಒಂದು ಪ್ರಬುದ್ಧ ವ್ಯಕ್ತಿತ್ವ. ಯಾವ ಕಲ್ಕತ್ತಾ ವಿಶ್ವವಿದ್ಯಾಲಯ ಇದೆ, ಅಲ್ಲಿಯ ಪದವಿಯನ್ನು ಪಡ್ಕೊಂಡಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಬಹಿರಂಗ ಪತ್ರವನ್ನು ಬರೆಯಲ್ಪಟ್ಟು ಆ ಪತ್ರದಲ್ಲಿ ಭಾರತದ ಒಂದು ರಾಜಕೀಯ ಪುನರುತ್ಥಾನಕ್ಕಾಗಿ ದುಡಿಯುವಂಥ, ರಾಷ್ಟ್ರೀಯ ಹಿತಾಸಕ್ತಿಯುಳ್ಳಂಥ ವಿದ್ಯಾವಂತರು ಮುಂದೆ ಬರಬೇಕು ಅನ್ನೋಂಥ ಒಂದು ಕರೆಯನ್ನು ಈತ ನೀಡಲ್ಪಡ್ತಾ ಇದ್ದಾನೆ. ಅಂಥ ಒಂದು ಕರೆಗೆ ಪ್ರಜ್ಞಾವಂತ, ಆಸಕ್ತಿಯುಳ್ಳ ಪ್ರಜೆಗಳು ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ತೋರಿಸಲ್ಪಡ್ತಾ ಇದ್ದಾರೆ. ಅಂಥ ಒಂದು ಪ್ರತಿಕ್ರಿಯೆ ಅನ್ವಯವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಒಂದು ಸಂಘಟನೆ ಆಗ್ತಾ ಇದೆ. ಇಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತವರು, ದಾದಾಬಾಯಿ ನವರೋಜಿಯವರು, KT ತಲಾಂಗಣ್ ಅಂತವರು, S. ಸುಬ್ರಹ್ಮಣ್ಯ ಅಯ್ಯರನ್ ಅಂತವರು, W.C. ಬ್ಯಾನರ್ಜಿಯನ್ ಅಂತವರು ಇತ್ಯಾದಿ 17 ಜನ ಒಂದು ರಾಷ್ಟ್ರೀಯ ನಾಯಕರು
ಈ ಒಂದು ಸಂಘಟನೆಗೆ ಮುಂದೆ ಬರ್ತಾ ಇದ್ದಾರೆ. ಅಂತ ಒಂದು ಈ ಎಲ್ಲ ನಾಯಕರ ಅಸ್ತಿತ್ವದಲ್ಲಿ ಒಂದು ಅಧಿವೇಶನ ನಡೆಯಲ್ಪಡ್ತಾ ಇದೆ. 1885 ಡಿಸೆಂಬರ್ 28ರಂದು ಮುಂಬೈನಲ್ಲಿ ಗೋಕುಲದಾಸ್ ತೇಜ್ಪಾಲ್ ಅನ್ನೋಂಥ ಒಂದು ಸಂಸ್ಕೃತದ ಕಾಲೇಜಲ್ಲಿ ಈ ಒಂದು ಪ್ರಥಮ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನ ಅಧಿವೇಶನ ನಡೆಯಲ್ಪಡ್ತಾ ಇದೆ. ಈ ಒಂದು ವೇಳೆಯಲ್ಲಿ ಭಾರತದ ವೈಸರಾಯಿ ಲಾರ್ಡ್ ಡಫ್ರಿನ್ ಅನ್ನಂಥವನು ಆಳ್ವಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಇಂಥ ಒಂದು ಆ ಲಾರ್ಡ್ ಡಫ್ರಿನ್ನ ಒಪ್ಪಿಗೆಯನ್ನು ಕೂಡ ಇಲ್ಲಿ ಈ ಒಂದು ಅಧಿವೇಶನಕ್ಕೆ ಪಡೆದಿರುವಂಥದ್ದು. ಈ ಒಂದು ಬೃಹತ್ ಸಮಾವೇಶ ಸಮ್ಮೇಳನದಲ್ಲಿ ಜಸ್ಟಿಸ್ ರಾಂಡಿ, ಫಿರೋಜ್ ಶಾ ಮೆಹ್ತಾ, ಅಮಾಶಂಕರ್ ಯಾಜ್ರೀಕ್, ಬದ್ರುದ್ದೀನ್ ತ್ಯಾಬ್ಜಿ, ಎಸ್ ಸುಬ್ರಹ್ಮಣ್ಯ ಅಯ್ಯರ್, ಲಾಲ್ ಮೋಹನ್ ಗೋಸ್ಸನ್ ಅಂತವರು, ಎಂ ಜಿ ಭಂಡಾರ್ಕರ್, ಅಶ್ವಿನ್ ಕುಮಾರ್ ದತ್, ಅರವಿಂದ್ ಘೋಷ್, ಬಿಪಿನ್ ಚಂದ್ರ ಪಾಲ್, ಇಂಥ ಒಂದು ದೇಶದ ಉದ್ದಗಲದ 72 ಜನ ಪ್ರತಿನಿಧಿ ಗಣ್ಯ ವ್ಯಕ್ತಿಗಳು ಇಲ್ಲಿ ಭಾಗವಹಿಸಲ್ಪಡ್ತಾ ಇದ್ದಾರೆ. ಈ ರೀತಿ ಸಮ್ಮೇಳನ ಈ 72 ರಾಷ್ಟ್ರೀಯ ನಾಯಕತ್ವದ ರಾಷ್ಟ್ರೀಯ ಒಗ್ಗಟ್ಟನ್ನು, ರಾಷ್ಟ್ರೀಯ ಒಮ್ಮತ ಅನ್ನೋಂಥ ಒಂದು ಅಭಿಪ್ರಾಯವನ್ನು ಇವರೆಲ್ಲರ ಮೂಲಕ ಇಲ್ಲಿ ಸಾಬೀತು ಆಗಲ್ಪಡ್ತಾ ಇದೆ. ಇಂಥ ಒಂದು ಸಮಾವೇಶದಲ್ಲಿ ಕೊನೆಗೆ ಯಾವ ಈ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದಿದೆ, ಇದರ ಒಂದು ಅಧ್ಯಕ್ಷರ ಆಯ್ಕೆ ಕೂಡ ಆಗ್ತಾ ಇದೆ. WC ಬ್ಯಾನರ್ಜಿ ಅನ್ನಂಥವ್ರು, ಉಮೇಶ್ ಚಂದ್ರ ಬ್ಯಾನರ್ಜಿ ಅನ್ನಂಥವರು ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಮ್ಮೇಳನದ ಪ್ರಥಮ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾ ಇದ್ದಾರೆ. ಇವರು ಇಲ್ಲಿ ಈ ರೀತಿ ಇಂಥ ಒಂದು ಸಮ್ಮೇಳನದ ಯಾವ ಇದರ ಒಂದು ಹುಟ್ಟು ಕಾರಣ ಆಗಿರುವಂಥವನು, ರೂವಾರಿಯಾಗಿರುವಂಥ ಸಂಘಟನಾ ಕಾರಣ ಆಗಿರುವಂಥ ಹ್ಯೂಮರು ಕೂಡ ಒಂದು ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅದಕ್ಕಾಗಿ A.O. ಹ್ಯೂಮರನ್ನು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಬ್ಬ ಪಿತಾಮಹ ಅಂತ ಕೂಡ ನಾವು ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಇಂಥ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಈ ರೀತಿಯ ಒಂದು ನಿಲುವನ್ನು, ಈ ರೀತಿಯ ಒಂದು ಅಸ್ತಿತ್ವವನ್ನು ಪಡ್ಕೊಂಡು ಪ್ರಮುಖವಾಗಿ ಭಾರತದಲ್ಲಿ ತನ್ನ ಒಂದು ಹೋರಾಟವನ್ನು, ತನ್ನ ಚಳವಳಿಯನ್ನು, ತನ್ನ ಸತ್ಯಾಗ್ರಹಗಳನ್ನು ಕೈಗೊಳ್ಳಲಿಕ್ಕೆ ಮಂಚೂಣಿಗೆ ಬಂದಿರುವಂಥದ್ದು. ಇಂಥ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ತನ್ನದೇ ಆಗಿರುವಂಥ ಒಂದು ಉದ್ದೇಶಗಳನ್ನು, ಏಮ್ಸ್, ಆಬ್ಜೆಕ್ಟಿವ್ಸ್ ಅಂತ ಹೇಳ್ತಾರೆ, ಉದ್ದೇಶಗಳನ್ನು ಇದು ಒಳಗೊಳ್ತಾ ಇದೆ. ಮೊದಲನೇದಾಗಿ ಈ ಬ್ರಿಟಿಷ್ ಆಡಳಿತದ ವಿರುದ್ಧ ಯಾವ ವಿದ್ಯಾವಂತ ಭಾರತೀಯರಲ್ಲಿ ಬೆಳೆಯುವಂಥ ಒಂದು ಅಶಾಂತಿಯನ್ನು
ಈ ರಕ್ಷಾ ಕವಾಟ ವಿಧಾನದ ಮೂಲಕವಾಗಿ ತಡೆಗಟ್ಟುವಂಥದ್ದು ಅನ್ನೋಂಥದ್ದನ್ನು ಉದ್ದೇಶ. ನಂತರ ಎರಡನೇದಾಗಿ ಅತೃಪ್ತಿಗೊಂಡ ವಿದ್ಯಾವಂತ ಜನ ಅತೃಪ್ತಿಯಾಗಿರುವಂಥ ರೈತಾಪಿ ಜನರೊಡನೆ ಸೇರಿಕೊಳ್ಳದಂತೆ ತಡೆಯುವಂಥದ್ದು ಕೂಡ ಇದರ ಒಂದು ಉದ್ದೇಶ ಇಲ್ಲಿ ಆಗಿರ್ತಕ್ಕಂಥದ್ದನ್ನು. ಈ ರೀತಿ ಎಲ್ಲೂ ಉದ್ದೇಶಗಳನ್ನ ಇಟ್ಕೊಂಡು ಹೊರಹೊಮ್ಮಲ್ಪಡ್ತಾ ಇದೆ. ನಂತರದಲ್ಲಿ ಇಲ್ಲಿ ಪ್ರಮುಖವಾಗಲ್ಪಟ್ಟಿರುವಂಥ ಯಾವ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಗುರಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾವೆ. ಆಬ್ಜೆಕ್ಟಿವ್ಸ್ ಅನ್ನೋಂಥದ್ದನ್ನು ಅಂಥ ಒಂದು ಗುರಿಗಳಲ್ಲಿ ಮೊದಲನೇದಾಗಿ ದೇಶಕ್ಕಾಗಿ ಹೋರಾಡುವವರ ನಡುವೆ ವೈಯಕ್ತಿಕ ಪರಿಚಯ ಮತ್ತು ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು. ಎರಡನೇದಾಗಿ ವರ್ಗ, ಕುಲ, ಮತ, ಪ್ರಾದೇಶಿಕ ಭಿನ್ನಾಭಿಪ್ರಾಯಗಳ ನಿರ್ಮೂಲನೆ ಮಾಡಿ ರಾಷ್ಟ್ರೀಯತೆಯನ್ನು ಬೆಳೆಸ್ತಕ್ಕಂಥದ್ದು. ಮೂರನೇದಾಗಿ ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥದ್ದು. ನಾಲ್ಕನೇದಾಗಿ ಸಾರ್ವಜನಿಕರಲ್ಲಿ ದೇಶಾಭಿಮಾನ ಮತ್ತು ಹೋರಾಟದ ಆಸಕ್ತಿಯನ್ನು ಬೆಳೆಸ್ತಕ್ಕಂಥದ್ದು. ಈ ರೀತಿ 4 ಪ್ರಮುಖ ಯಾವ ಆಬ್ಜೆಕ್ಟಿವ್ಸ್ಗಳನ್ನು ಕೂಡ ಇದು ಒಳಗೊಳ್ತಕ್ಕಂಥದ್ದನ್ನು. ನಂತರ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಧ್ಯೇಯಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವವನ್ನು ಶಾಶ್ವತಗೊಳಿಸ್ತಕ್ಕಂಥ ಧ್ಯೇಯ. ಎರಡನೇದಾಗಿ ಕಾಂಗ್ರೆಸ್ ಪಕ್ಷ ಭಾರತದಲ್ಲಿ ವಿರೋಧ ಪಕ್ಷದಂತೆ ಕೆಲಸ ಮಾಡುವುದು. ಮೂರನೇದಾಗಿ ಸರ್ಕಾರದ ಲೋಪದೋಷಗಳನ್ನು ಗಮನಕ್ಕೆ ತಂದು ಪರಿಹಾರದ ಸಲಹೆಗಳನ್ನು ನೀಡ್ತಕ್ಕಂಥದ್ದು. ನಾಲ್ಕನೇದಾಗಿ ಭಾರತೀಯರನ್ನು ಬ್ರಿಟಿಷ್ ಸಾಮ್ರಾಜ್ಯದ ಹೆಮ್ಮೆಯ ಪೌರರನ್ನಾಗಿಸುವಂಥದ್ದು. ಈ ರೀತಿಯಾಗಿ ತನ್ನ ಒಂದು ಧ್ಯೇಯಗಳನ್ನು ರಾಷ್ಟ್ರೀಯ ಕಾಂಗ್ರೆಸ್ ಒಳಗೊಂಡಿರ್ತಕ್ಕಂಥದ್ದು. ಹೀಗೆ ಈ ರೀತಿ ಭಾರತದಲ್ಲಿ ಪ್ರಥಮವಾಗಿ ಇಂಥ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋಂಥ ಒಂದು ಸಂಸ್ಥೆ, ಒಂದು ಸಂಘಟನೆ ಹುಟ್ಟಿಕೊಂಡು ಇದರ ಮೂಲಕವಾಗಿ ಭಾರತದ ಒಂದು ಸ್ವಾತಂತ್ರ್ಯ ಅನ್ನೋಂಥದ್ದನ್ನು, ಸಮಾನತೆ ಅನ್ನೋಂಥದ್ದನ್ನು, ರಾಷ್ಟ್ರೀಯತೆ ಅನ್ನೋಂಥದ್ದನ್ನು ಪ್ರಮುಖವಾಗಿ ಪಡ್ಕೊಳ್ಳುವಲ್ಲಿ ಇದು ತನ್ನ ಒಂದು ನಿಲುವನ್ನು ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಈ ರೀತಿಯ ಒಂದು ಸಂಘಟನೆಯ ಮೂಲಕವಾಗಿ ನಾವು ಕಾಣ್ತಾ ಇದ್ದೇವೆ.